ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನದಂದು ಸೈತಾನನ ಧ್ವನಿ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ಸೈತಾನನ ಧ್ವನಿ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ನಿನ್ನ ಮಕ್ಕಳ ಸಂಗಡ ನೀನಿದ್ದು ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ, ಆಮೇಲೆ. ಸೈತಾನನ ಧ್ವನಿ ಎಂಬ ವಾಕ್ಯವನ್ನು ಧ್ಯಾನಿಸುವರಾಗಿದ್ದೇವೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯವು, ಸರ್ಪವು ಯುಕ್ತಿಯುಳ್ಳದ್ದಾಗಿತ್ತು, ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ಹೇಳಿತು. ಸೈತಾನನು ಮಾತನಾಡುವನು, ಕರ್ತನು ಮಾತನಾಡುವಂತೆಯೇ ಮಾತನಾಡುವನು, ಆದರೆ ಅವನು ಸುಳ್ಳುಗಾರನು, ಸುಳ್ಳಿಗೆ ತಂದೆಯಾಗಿದ್ದಾನೆ. ಸತ್ಯಾಸತ್ಯತೆಗಳನ್ನು ವಿವೇಚಿಸಲಾರದವನು ಅವನ ಸ್ವರಕ್ಕೆ ಬಲಿಯಾಗುತ್ತಾರೆ. ಅವನ ಧ್ವನಿಯಲ್ಲಿ ಮೊದಲು ಸಂತೋಷವನ್ನು ಕಾಣಬಹುದು, ಪ್ರಶ್ನೆಗಳನ್ನು ಕಾಣಬಹುದು. ತಂದೆ ದೇವರ ಮಾತುಗಳನ್ನು ನಂಬದಂತೆ ಮಾಡುವ ವಂಚನೆಯನ್ನು ಕಾಣಬಹುದು. ಆದ್ದರಿಂದ ನೀವು ಎಚ್ಚರಿಕೆಯಾಗಿರಬೇಕು. ಅಪೊಸ್ತಲರ ಪೌಲನು, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನು ದುರಾಲೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ, 2ನೇ ಕೊರಿಂಥ 2:11 ಹೇಳುತ್ತಾನೆ. ಸೈತಾನನು ಅವಳಿಗೆ ಒಳ್ಳೆಯದನ್ನು ಬಯಸುವ ರೀತಿಯಲ್ಲಿಯೇ ಮಾತನಾಡಿದನು. ಹಣ್ಣನ್ನು ತಿಂದರೆ ದೇವರಂತೆ ಆಗುವಿ ಎಂದು ಆಸೆಯನ್ನು ಅವಳಲ್ಲಿ ಹುಟ್ಟಿಸಿ ಮಾತನಾಡಿದನು. ಅವನ ಮಾತಿಗೆ ಕಿವಿಗೊಟ್ಟು ಅವಳು ಬಿದ್ದು ಹೋದಳು. ಸತ್ಯವೇದದಲ್ಲಿ ಸೈತಾನನು 3 ಬಾರಿ ಮಾತಾಡಿದ್ದನ್ನು ನೋಡುತ್ತೇವೆ. ಒಂದು, ಅವಳೊಂದಿಗೆ ಮಾತನಾಡಿದ, ಆದಿಕಾಂಡ 3:1. 2, ಯೋಬನನ್ನು ಶೋಧಿಸಬೇಕೆಂದು ದೇವರೊಂದಿಗೆ ಮಾತನಾಡಿದ, ಯೋಬು 1:7-11. 3ನೇದು, ಕ್ರಿಸ್ತೇಸುವಿನ 40 ದಿವಸಗಳ ಉಪವಾಸ ಮಾಡಿದಾಗ ಆತನನ್ನು ಶೋಧನೆಗೆ ಒಳಪಡಿಸಿ ಮಾತನಾಡಿದ, ಮತ್ತಾಯ 4:3-11 ವಾಕ್ಯಗಳು. ಬೇರೆ ಸಮಯಗಳಲ್ಲಿ ನೇರವಾಗಿ ಮಾತನಾಡದೆ ಪರೋಕ್ಷವಾಗಿ ಮಾತನಾಡಿದ. ದಾವೀದನ ಬಳಿ ಜನಗಣತಿ ಮಾಡುವಂತೆ ಪ್ರೇರೇಪಿಸಿದನು. ಪೇತ್ರನನ್ನು ಪ್ರೇರೇಪಿಸಿ ಯೇಸು ಕ್ರಿಸ್ತನಿಗೆ ಶ್ರಮ ಬರಕೂಡದೆಂದು ಮಾತನಾಡುವಂತೆ ಮಾಡಿದನು. ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತನನ್ನು ಹಿಡಿದು ಕೊಡುವಂತೆ ಪ್ರೇರೇಪಿಸಿದ. ನಿಮ್ಮ ಹೃದಯಗಳಲ್ಲಿ ಸೈತಾನನು ಪಾಪದ ದುರಿಚ್ಛೆಗಳನ್ನು ತಂದು ಹಾಕಿ ನಿಮ್ಮನ್ನು ವಂಚಿಸಲು ಪ್ರಯತ್ನಿಸುವನು. ಜಾಗರೂಕರಾಗಿರಿ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಕಾರಣನು. ಕಳ್ಳನು ಕಳೆದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ ಎಂದು ದೇವರು ಹೇಳುತ್ತಾನೆ. ಯೋಹಾನ 10:10. ಯಾಕೋಬ 4:7-8ನೇ ವಾಕ್ಯ, ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ನೀವು ಬನ್ನಿರಿ ಎಂದು ಹೇಳುವುದಾಗಿದೆ. ಪ್ರೈಸ್ ದ ಲಾರ್ಡ್. ಆಮೇನ್.